Varuni, you can get started. Hari Sarvottama Vayu Jeevottama. Hari Sarvottama Vayu Jeevottama. श्रीमन्मध्वमते हरि परतरः सत्यं जगत्तत्त्वतो श्रीमन्मध्वमते हरिपरतरः सत्यं जगत्तत्त्वतो भिन्ना जीवगणा हरेरनुचरा नीचोच्चभावङ्गता भिन्ना जीवगणा हरेरनुचरः नीचोच्च भावगताः मुक्तेर्नैजसुखानुभूतिरमला भक्तिश्च तत्साधनम् नैजसुखानुभूतिर्मला भक्तिश्च तत्साधनम् हेक्षादितृतीयं प्रमाण किल आम्नायैकविद्यो हरिः हेक्षादित्रयं प्रमाणमखिलायैकवेद्यो हरिः हरिः हरि सर्वोत्तम वायु जीवोत्तम हरि सर्वोत्तम वायु जीवोत्तम. Welcome to everyone. Madhav, can you give me the permission to share the screen? Sure. You can share it. Yeah. I think you cannot. Well, okay. Just a minute. I will share the screen. Okay. Can you see my screen? Yes, we can see now. Yes. Welcome to Shri Pavan sir. You can start. Yes, sir. Am I audible, sir? Yes. Hello. Yes, you are audible, Pawan. Yes, please. Yes. Thank you. So thank you, Hanil sir, for firstly providing this much opportunity to share my thoughts about patriotism and opportunities in defense. So firstly, what is patriotism? Rightly, first, wide concept. Patriotism is a very really wide concept. So we have to much. It is a need of an hour to understand what is patriotism first. So patriotism is nothing but to love our country and embrace the whole humanity with our own contribution. It means also a true love and affection. What you call is patriotism. ದೇಶಭಕ್ತಿ ಯಾಕೆ ಇಂಪಾರ್ಟೆಂಟ್? ದೇಶಭಕ್ತಿ ಅಂದ್ರ ಪ್ಯಾಟ್ರಿಯೋಟಿಸಮ್ ಒಂದು ಭಾಗ ಅಂತ ಹೋಗೋದು. ಯಾಕೆ ಇದು ಇಂಪಾರ್ಟೆಂಟ್ ಸದ್ಯ? ಏನ್ ಮೊದ್ಲ ದೇಶಭಕ್ತಿ ಮತ್ತು ನ್ಯಾಷನಲಿಸಮ್, ಪ್ಯಾಟ್ರಿಯೋಟಿಸಮ್ ಮತ್ತು ನ್ಯಾಷನಲಿಸಮ್ ಒಂದು ಡಿಫ್ರೆನ್ಸ್ ತಿಳ್ಕೊಂಡು ಬಂದ್ರೆ, ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ನಾವು ಏನ್ ಪ್ಯಾಟ್ರಿಯೋಟಿಸಮ್ ಅಂದ್ರೆ ಏನು, ನ್ಯಾಷನಲಿಸಮ್ ಅಂದ್ರೆ ಏನು. ಸೊ ಇದನ್ನೇ ನ್ಯಾಷನಲಿಸಮ್ ಅನ್ನ ಸ್ವಲ್ಪ ಜನ ಪ್ಯಾಟ್ರಿಯೋಟಿಸಮ್ ತಿಳ್ಕೊಂಡು ಅದಕ್ಕೆ ಒಂದು ಬೇರೆ ಒಂದು ಅರ್ಥ ಕೊಟ್ಟು ಜನರನ್ನ ಬೇರೆ ಕಡೆ ಸೆಳೆಯುವಂತ ಒಂದು ಪ್ರಯತ್ನ ನಡೀಲಿಕ್ಕೆ ಸದ್ಯ. ಸೊ ಅದಕ್ಕೆ ನಮ್ಗೆ ಫಸ್ಟ್ ಪ್ಯಾಟ್ರಿಯೋಟಿಸಮ್ ಅಂದ್ರೆ ಏನು, ನ್ಯಾಷನಲಿಸಮ್ ಅಂದ್ರೆ ಏನು ಅಂತ ಒಂದು ಡಿಫ್ರೆನ್ಶಿಯೇಟ್ ಮಾಡಿ. ನ್ಯಾಷನಲಿಸಮ್ ಅಂದ್ರೆ ಈಗ ನಥಿಂಗ್ ಬಟ್ ರಾಷ್ಟ್ರ, ಒನ್ ಯುರೋಪಿಯನ್ ಕಾನ್ಸೆಪ್ಟ್ ಇದು ನ್ಯಾಷನಲಿಸಮ್ ಅಂತ ಬಂದಿದ್ದು. ಅದು ಏನ್ ತೋರಿಸ್ತದೆ, ಒನ್ನೆಸ್ ಅಥವಾ only one community, referring to only one, that is one agenda which follows one agenda or one history or one language or one culture. ಯಾರು ಇದನ್ನ ಒನ್ನೆಸ್ ಅನ್ನೋದು ಒಂದು ಏನ್ ಅದನ್ನ ಫಾಲೋ ಮಾಡ್ತಿರ್ತಾರ, ಅದಕ್ಕೆ ನಾವು ಎಕ್ಸ್ಟ್ರೀಮಿಸ್ಟ್ ಅಂತ ಏನ್ ಕರಿತೀವಿಲ್ಲ, ಅದಕ್ಕೆ ನಾವು ನ್ಯಾಷನಲಿಸಮ್ ಅಂತ ಅನ್ಬೋದು. ಯಾಕಂದ್ರ ಅವ್ರದ್ದು ಏನದ, ಅವ್ರ ಗ್ರೇಟರ್ ಕಾನ್ಸೆಪ್ಟ್ ಒಳಗ ಅವರು ಥಿಂಕ್ ಮಾಡಂಗಿಲ್ಲ. ಒಂದೇದು. ಆದ್ರೆ ಪ್ಯಾಟ್ರಿಯೋಟಿಸಮ್ ಒಳಗೆ ಒಂದು ಬ್ರಾಡರ್ ಕಾನ್ಸೆಪ್ಟ್ ಇರುತ್ತೆ, ಒಂದು ವೈಡರ್ ಕಾನ್ಸೆಪ್ಟ್ ಇರುತ್ತೆ. ಆ ವೈಡರ್ ಕಾನ್ಸೆಪ್ಟ್ ಅನ್ನು ನಾವು ಫಾಲೋ ಮಾಡಿದಾಗ ನಾವು ಒಂದು ಸಚ್ಚ ದೇಶಭಕ್ತ ಅಂತ ಏನ್ ಕರಿತೀವಿಲ್ಲ, ಅದನ್ನ ನಾವು ಅನ್ಕೋಬಹುದು. ಸೊ ಒನ್ ಅಜೆಂಡಾ ಇವ್ರೇನ್ ಫಾಲೋ ಮಾಡ್ತಿರ್ತಾರೆ. ಈಗೇನ್ ಫಾರ್ ಎಕ್ಸಾಂಪಲ್ ನಾವು ಕಂಟ್ರೀಸ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರೀಸ್ ಒಳಗ ಕ್ರಿಶ್ಚಿಯಾನಿಟಿ ಫಾಲೋ ಮಾಡ್ತಾರೆ. ಸೊ ಅದು ಒಂದು ನ್ಯಾಷನಲಿಸಮ್ ಅಂತ ಕರಿಬಹುದು. ಯುರೋಪ್ ಅಥವಾ ದುಬೈ ಒಳಗ ಅಥವಾ ಅರೇಬಿಕ್ ಕಂಟ್ರೀಸ್, ಇವರೆಲ್ಲ ಏನದ
one follow ಅಥವಾ one history, one language, one nature, one culture ಇವನ್ ಫಾಲೋ ಮಾಡ್ತಿರ್ತಾರೆ. ಸೊ ಅವರಿಗೆ ನಾವು ನ್ಯಾಷನಲಿಸಮ್ ಅಂತ ಹೇಳಿ ಕರೀತೀವಿ. ಆದ್ರೆ ಭಾರತ ಒಂದು ಅಖಂಡತಾ ಅಂತ ಹೇಳಿ ನಾವು ಅಖಂಡತಾ ಸಂಪ್ರಭುತ ಅಂತ ಹೇಳಿ ಹೆಂಗ್ ಕರಿತೀವಿ, ಅದು ನಮ್ದು ಪ್ಯಾಟ್ರಿಯೋಟಿಸಮ್ ಒಳಗ. ಯಾಕಂದ್ರೆ ಪ್ಯಾಟ್ರಿಯೋಟಿಸಮ್ ಅನ್ನೋದೊಂದು ಜಿಯೋಗ್ರಫಿಕಲ್ ಟರ್ಮ್. ಇಟ್ ಬಹಳ ಬ್ರಾಡ್ ಅದ ಅಂಡ್ ವೈಡ್ ಅದ ಅಂಡ್ ಅದು ಲಿಬರಲ್ ಅದ. ಪ್ಯಾಟ್ರಿಯೋಟಿಸಮ್ ಅಂತ ಹೇಳಿ ಬಂದಾಗ ಡಿವೋಷನ್ ಮತ್ತೆ ಡೆಡಿಕೇಶನ್ ಟುವರ್ಡ್ಸ್ ನೇಷನ್ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಕರೀತೀವಿ. ಸೊ ನೀಡ್ ಆಫ್ ಪ್ಯಾಟ್ರಿಯೋಟಿಸಮ್ ಯಾಕೆ ಬೇಕು ಈ ಸದ್ದ ಅಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್ at present of time, why it is important ಅನ್ನೋದು ನಾವು ಡಿಸ್ಕಸ್ ಮಾಡೋದು. why it is important ಅಂದ್ರೆ because it helps students to develop a sense of responsibility towards their homeland. ಒಂದು sense of responsibility towards one special affection for a nation. For example, ಹೆಂಗ APJ Abdul Kalam ಅವ್ರನ್ನ ಹೆಸರು ಕೇಳಿದ್ವಿ ಎಲ್ಲರೂ. ಅವ್ರೇನು ಒಂದ್ ಸ್ಪೆಷಲ್ ಅಫೆಕ್ಷನ್ ಅಥವಾ ಪರ್ಸನಲ್ ಐಡೆಂಟಿಫಿಕೇಶನ್ ಒಂದು ದೇಶಕ್ಕೋಸ್ಕರ ಅವರು ಆಸ್ ಎ ಸೈಂಟಿಸ್ಟ್ ಆಗಿ ಅವ್ರಿಗೆ ನಮ್ಗೆಲ್ಲರಿಗೂ ತೋರಿಸಿದ್ದಾರೆ. ಆಮೇಲೆ ಸೋಷಿಯಲ್ ವಿಲ್ಲಿಂಗ್ನೆಸ್ ಇರ್ಬೇಕು ಅಂಡ್ ಟು ಸ್ಯಾಕ್ರಿಫೈಸ್ ಆರ್ ಟು ಪ್ರಮೋಟ್ ದ ಕಂಟ್ರೀಸ್ ಗುಡ್ ವಿಲ್. ಯಾವಾಗ ನಾವು ಒಂದು ವಿಲ್ಲಿಂಗ್ನೆಸ್ ತೋರಿಸ್ತೀವಿ ಅಥವಾ ಒಂದು ಸ್ಯಾಕ್ರಿಫೈಸ್ ಮಾಡ್ತೀವಿ ನಮ್ಮನ್ನು ನಾವು ಒಂದು ದೇಶಕ್ಕೋಸ್ಕರ ಅಥವಾ ದೇಶದ ಅಭಿವೃದ್ಧಿಗೋಸ್ಕರ, ಅವಾಗ ನಾವು ಇದನ್ನ ಸೋಷಿಯಲ್ ವೆಲ್ನೆಸ್ ಅಂತ ತಿಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಒಬ್ಬ ಡಾಕ್ಟರ್ ಈಗ ಟ್ರೀಟ್ ಮಾಡ್ತಿರ್ತಾರೆ. ಟ್ರೀಟ್ ಮಾಡ್ಬೇಕಾದ್ರೆ ಅವಾಗ ಅವರಿಗೆ ಯಾವ್ದೋ ಒಂದು ಪೇಷಂಟ್ ಬರ್ತದೆ. ಆ ಪೇಷಂಟಿಗೆ ನಾವು ಅವ್ರ ಹತ್ರ ಒಂದು ಎಕನಾಮಿಕಲ್ ಬ್ಯಾಕ್ವರ್ಡ್ನೆಸ್ ಇರ್ತದೆ ಅಥವಾ ಅವ್ರು ಏನ್ ಅದರದ್ದು ಏನ್ ದುಡ್ಡು ಇರ್ತದೆ ಕಟ್ಲಿಕ್ಕೆ ಆಗ್ತಿದೆ ಆದಾಗ ಅಂತ ಹೇಳಿ ಆ ಡಾಕ್ಟರ್ ಅದನ್ನ ಪೇಷಂಟಿಗೆ ಟ್ರೀಟ್ ಮಾಡ್ಲಾರ್ದೇನೆ ಅದನ್ನ ಇಲ್ಲ ನಮ್ ಕಡೆ ಆಗೋದಿಲ್ಲ ನೀವು ಬೇರೆ ಕಡೆ ಹೋಗ್ರಿ ಅಂತಂದ್ರೆ ಅದು ಸರಿ. ಈಸ್ ನಾಟ್ ಅ ಪ್ಯಾಟ್ರಿಯೋಟ್ ಅಂಡ್ ಈಸ್ ನಾಟ್ ಡೂಯಿಂಗ್ ಹಿಸ್ ಡ್ಯೂಟೀಸ್ ರೈಟ್. ಯಾಕಂದ್ರೆ ಆಸ್ ಅ ಡಾಕ್ಟರ್ his duty is to treat a patient. After that everything will comes. ಹಾಗೆ ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಟೀಚರ್ ಇರ್ಬೋದು, ಯಾವುದೇ ಹುದ್ದೆಯೊಳಗೆ ಇರುವಂತ ಒಬ್ಬ ಪರ್ಸನ್ ಕೆಳಗಿರ್ಲಿ ಮೇಲೆ ಅದು ಏನೋ ನಾವು ಇಲ್ಲೇ ನೋಡುವಂತದಿಲ್ಲ. ಅವನ ಡ್ಯೂಟಿ ಅವ ಕರೆಕ್ಟ್ ಮಾಡ್ಲಿಕ್ಕಂದ್ರ ಅವ ದೇಶಭಕ್ತ ಅಂತೇಳಿ ನಾವು ಅವರಿಗೆ ಅನ್ಬೋದು. ವೈ ಇಟ್ ಈಸ್ ಇಂಪಾರ್ಟೆಂಟ್, ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರ ಈ ಸದ್ದ ಈಗ ದೇಶದೊಳಗ ನಾವು ನೋಡ್ಲಿಕ್ಕೆ ಒಬ್ಬ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂತ ನಾವು ಕಾಣ್ಬೋದು. ಯಾಕಂದ್ರ ಒನ್ಸ್ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ನಾವು ಏನ್ ನೋಡ್ತೀವಿ ಸದ್ದ ಭಿನ್ನವಾದ ರೇಟ್ಸ್ ಅಥವಾ ಏನಂತೆ ಮೆಸೇಜ್ಗಳನ್ನ ಅಥವಾ ಪೋಸ್ಟ್ಗಳನ್ನ ದೇಶದ ವಿರುದ್ಧ ಹಾಕ್ತಾರೆ ಎಲ್ಲರೂ ನೋಡ್ತೀವಿ ನಾವು. ಅವರು ಈಗ ನಾವು ಅದನ್ನೇ ಸತ್ಯ ಅಂತ ತಿಳಿದು ಅದನ್ನ ಫಾಲೋ ಮಾಡುವಂತ ಜನರು ಬಹಳ ಇದ್ದಾರೆ. ಹಾಗಾಗಿ ಅದನ್ನ ಮಾಡಬಾರ್ದು. ಅದನ್ನ ನಾವು ಫಾಲೋ ಮಾಡ್ಲಾರ್ದೆ ಅದು ಏನ್ ಇಂಪಾರ್ಟೆಂಟ್ ಅದ ಅಥವಾ ಅದ್ರದ್ದು ಹಿಸ್ಟ್ರಿ ಒಳಗೆ ಹೋಗಿ ಅದನ್ನ ನೋಡಿ ಆಮೇಲೆ ನಾವು ಅದು ಪೋಸ್ಟ್ ಮಾಡಿದ್ದು ಕರೆಕ್ಟ್ ಅದನ್ನು ಇಲ್ಲೋ ಅಂತ ಹೇಳಿ ತಿಳ್ಕೊಂಡು ನಾವು ಅದನ್ನ ಫಾಲೋ ಮಾಡ್ಬೇಕು. ಆದ್ರೆ ಆಗೋದಿಲ್ಲ. ಯಾಕಂದ್ರೆ ಕೆಲವಷ್ಟು ಜನ ಏನದ ಎಕ್ಸ್ಟ್ರೀಮಿಸಮ್ನೇ ಅದನ್ನ ಪೋಸ್ಟ್ ಮಾಡಿ ಅದನ್ನ ಹೀಗೆ ಆಗ್ಲಿಕ್ಕತ್ತಿಲ್ಲ ಅಥವಾ ಡೆವಲಪ್ಮೆಂಟ್ ಆಗ್ಲಿಕ್ಕತ್ತಿಲ್ಲ ಅಂತ ಹೇಳಿ ಸ್ವಲ್ಪ ಕೆಲವೊಂದು ಜನ ಅದನ್ನ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವಾಗ ಒಂದು ಕಾನ್ಸೆಪ್ಟ್ ಒಳಗೆ ನಮ್ದು ಎಜುಕೇಶನ್ ಪೂರ್ಣ ಇರ್ತದೆ ಅವಾಗ ನಾವು ಫಾಲೋ ಮಾಡೋದನ್ನ ಬಿಟ್ಟು ಅದು ಏನ್ ಕರೆಕ್ಟ್ ವೇ ಅದ ಅಂತ ಹೇಳಿ ನಾವು ತಿಳ್ಕೊಂಡು ಹೋಗ್ಬೇಕು. ಅದಕ್ಕೆ ಪ್ಯಾಟ್ರಿಯೋಟಿಸಮ್ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾಕೆ ನಮ್ಮ ದೇಶ ನಮ್ಮ ಭಾಷೆ ಇದು ಬಹಳ ಇಂಪಾರ್ಟೆಂಟ್ ಕಳಿಸ್ಬೇಕು. ಯಾಕೆ ನೆಕ್ಸ್ಟ್ ಒಂದೇನ್ ನಾಲೆಜ್ ಹೇಳಿ ನಾವು ಇಂಪಾರ್ಟೆಂಟ್ ಯಾಕಂತ ಹೇಳಿ ತಿಳ್ಕೊಬೇಕಂತಂದ್ರೆ ಈಗ ಹೊಸದಾಗಿ ಬರುವಂತ ಜನರೇಷನ್ಸ್ ಏನಿದಾರೆ ನಾವು ಏನ್ ನೋಡ್ತೀವಿ ಅದನ್ನ ನಾವೇನ್ ಕಲಿತೀವಿ ಅದನ್ನ ನಾವೇನ್ ಅವರಿಗೆ ಪಾಸ್ ಮಾಡ್ತೀವಿ ಅದು ಬಹಳ ನಮ್ ನೆಕ್ಸ್ಟ್ ಫ್ಯೂಚರಿಗೆ ನಾವು ಅದನ್ನ ತಿಳ್ಕೊಂಡು ಹೋಗ್ತೀವಿ. ಸೊ ಹೀಗಾಗಿ ನಾವು ಕರೆಕ್ಟ್ ಒಂದು
ಹಿಸ್ಟ್ರಿ ಅಥವಾ ಏನಾದ್ರೂ ಒಂದು ಫ್ಯಾಕ್ಟ್ಸ್ ಅವರಿಗೆ ಹೇಳ್ಬೇಕಂತಂದ್ರ ಮೊದ್ಲು ನಾವು ಅದ್ರೊಳಗೆ ಪಾರಣ್ಯತೆಯನ್ನ ಪಡ್ಕೊಂಡಿರ್ಬೇಕು. ಸೊ ಯಾವಾಗ ನಾವು ಅದನ್ನ ಫಸ್ಟ್ ನಾವು ತಿಳ್ಕೊತೀವಿ ಅವಾಗೆ ನಾವು ಅದನ್ನ ಮತ್ತೊಬ್ರು ನೆಕ್ಸ್ಟ್ ಜನರೇಷನ್ ಪಾಸ್ ಮಾಡ್ಲಿಕ್ಕೆ ನಾವು ಏಬಲ್ ಆಗ್ತೇವೆ. ಫಾರ್ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕಂದ್ರ ಈಗ ನಾವು ಒಂದು ಸಿನಿಮಾ ಹೋಗಿರ್ತೀವಿ ಅಂತ ಇಟ್ಕೊ. ಸಿನಿಮಾ ಒಳಗ ನಾವು ಫಸ್ಟ್ ಒಂದು ಈಗ ಹೊಸ ಟ್ರೈನ್ ನಡೆದ ಒಂದು ನ್ಯಾಷನಲ್ ಆಂಥಮ್ ಅನ್ನ ಪ್ಲೇ ಮಾಡ್ತಾರೆ ಮೊದಲು. ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಅದ್ರಾಗ ನ್ಯಾಷನಲ್ ಆಂಥಮ್ ಪ್ಲೇ ಮಾಡ್ಬೇಕು, ಈಗ ನ್ಯಾಷನಲ್ ಆಂಥಮ್ ಇರ್ತದ ನಾವು ಹೋಗಿ ಅಲ್ಲಿ ಅಂತ ಹೇಳಿ ಜನನೇ ಒಂದ್ ಸ್ವಲ್ಪ 20 ನಿಮಿಷ 10 ನಿಮಿಷ ಲೇಟ್ ಆಗಿ ಹೋಗಿ ಜಾಯಿನ್ ಆಗಿ ನೋಡ್ತಾರೆ. ಸೊ ಆತರ ನಾವು ಆಟಿಟ್ಯೂಡ್ ಅನ್ನ ನಾವು ಬೆಳೆಸ್ಕೊಂಡ್ರೆ ನಾವು ನಮ್ಮ ಚಿಲ್ಡ್ರನ್ಸ್ ಈಗ ಒಂದು ಕರೆಕ್ಟ್ ನಾವು ದೇಶಭಕ್ತಿ ಕಲಿಸ್ಲಿಕ್ಕೆ ಅವ್ರಿಗೆ ನಾವು ಸಾಧ್ಯ ಆಗಿಲ್ಲ. ಸೊ ಈಗ ನಾವು ಅದಕ್ಕಿಂತ ಅಡ್ವಾನ್ಸ್ ಇನ್ನೊಂದು ಸಿಚುವೇಶನ್ ನಾವು ಹೋಗಿ ನೋಡಿದ್ರೆ ನಾವು ಮೊದ್ಲೇ ಹೋಗಿ ಅಟೆಂಡ್ ಮಾಡಿ ಅಥವಾ ದೇಶಭಕ್ತಿ ನ್ಯಾಷನಲ್ ಆಂಥಮ್ ಆಗೋ ಟೈಮ್ನಾಗ ನಾವಾಗೆ ಸ್ವತಃ ಎದ್ದು ನಿಂತ್ರೆ ಬಾಜುಕಿನ್ ಚಿಲ್ಡ್ರನ್ ಏನ್ ಹುಡುಗದ ಅಥವಾ ಹುಡುಗಿ ನಮ್ಮ ಮಕ್ಕಳದ ಅದನ್ನ ನೋಡಿ ರೆಸ್ಪೆಕ್ಟ್ ಬರ್ತದೆ. ಅವ್ರಿಗೆ ಕಲಿಸ್ಕೊಡ್ತೀವಿ ನಾವು, ಇಲ್ಲ ನ್ಯಾಷನಲ್ ಆಂಥಮ್ ಅದ, ಇದು ನ್ಯಾಷನಲ್ ಎಂಬ್ಲಮ್ ಅದ, ಇದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳಿ ನಾವು ಅವರಿಗೆ ಎಜುಕೇಟ್ ಮಾಡ್ದಂಗ. ನಿಮ್ಮನ್ನ ನೋಡಿ 10 ಜನ ಅಲ್ಲಿ ಎದ್ದು ನಿಂತ್ರೆ ನೀವು ಒಂದು ಕಾಂಟ್ರಿಬ್ಯೂಟ್ ಮಾಡ್ತೀರಿ ಒಂದು ನ್ಯಾಷನಲಿಸಂ ಪ್ರಮೋಟ್ ಮಾಡ್ಲಿ. ಸೊ ಈ ಟೈಪ್ ಆಫ್ ಮೆಂಟಾಲಿಟಿ ನಮ್ಗ ಎಲ್ಲರಿಗೂ ಬರ್ಬೇಕು. ಅದನ್ನೇ ನಾವು ನಮ್ಮ ಮಕ್ಕಳಿಗೂ ಕಲಿಸ್ಕೊಡ್ಬೇಕು. ಹೇಗೆ ಫಾರ್ ಟು ಸೆಲೆಬ್ರೇಟ್ ಈಗ ನ್ಯಾಷನಲ್ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡೋದು. 15th ಆಗಸ್ಟ್ ಬಂತು, ಅದಕ್ಕೆ ನಾವು ಒಳ್ಳೆ ಉತ್ಸಾಹದಿಂದ ಎಲ್ಲರಿಗೂ ಫ್ಲಾಗ್ ಹಾರಿಸಿದ್ವು, ಎಲ್ಲರಿಗೂ ಸ್ವೀಟ್ ಕೊಟ್ಟು. ಯಾಕ ನಮ್ಗ ಡಿಫೆನ್ಸ್ ಏನಂತಾರ, ಯಾಕೆ ನಮಗ್ ಸ್ವಾತಂತ್ರ್ಯ ಬಂತು, ಸ್ವತಂತ್ರ ಹಿಂದಿನ ಕಾರಣಗಳು ಅಥವಾ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದಾರೆ ಅದಕ್ಕೆ ಅವರಿಗೆ ಹುಡುಗರಿಗೆ ಅದನ್ನ ಹೇಳಿಕೊಡುದು ಅದನ್ನೆಲ್ಲ ಇವು ಕಾಂಟ್ರಿಬ್ಯೂಟ್ ನೀವು ಏನ್ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದನ್ನ ಅವರು ಈಗ ಫಾರ್ ಎಕ್ಸಾಂಪಲ್ ನಾ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಯಾವ್ದಾದ್ರು ಒಂದು ಸಂಧ್ಯಾ ವಂದನೆ ಮಾಡ್ಬೇಕಂತ ಹೇಳಿ ನಾವು ಹೇಳಿದ್ರೆ ಮಕ್ಕಳಿಗೆ, ಅವ್ರ ಸಂಧ್ಯಾ ವಂದನೆ ಅರ್ಥ ಹೇಳುತ್ತನೂ ಅವರು ತಮ್ಮ ಮನಸ್ಸಿನಿಂದ ಸಂಧ್ಯಾ ವಂದನೆ ಮಾಡಂಗಿಲ್ಲ ಅಲ್ಲ, ಈಗ ನಾವು ಕಲ್ಸಿದ್ದೆ ಹೇಳಿದ್ರೆ. ಸೊ ಈಗ ಅವ್ರಿಗೆ ಎಲ್ಲಿ ತನ ಸಂಧ್ಯಾ ವಂದನೆ ಇಂಪಾರ್ಟೆನ್ಸ್ ನಾವು ಹೇಳಂಗಿಲ್ಲ, ಅಲ್ಲಿ ತನ ಅವರು ಮನಸ್ಸಿನಿಂದ ಮಾಡಂಗಿಲ್ಲ, ಏನೋ ಕಾಟಾಚಾರಕ್ಕೆ ಮಾಡ್ಬೇಕಪ್ಪ ಅಂತ ಹೇಳಿ ಒಂದು ಮಾಡಿಬಿಡ್ತಾರೆ. ಸೊ ಹಂಗೇನೆ ಇದನ್ನು ದೇಶಭಕ್ತಿ ಒಂದ್ ದೇಶದೊಳಗೆ ನಾವು ಇದ್ದೀವಿ ಅಂದ್ರೆ ನಮ್ಮ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಹುಡುಗರಿಗೆ ಬರಬೇಕು ಅಂದ್ರೆ ನಮ್ಮ ಹಿಸ್ಟ್ರಿ ಏನದ, ನಮ್ಮ ಅಸ್ತಿತ್ವ ಏನದ, ನಮ್ಮ ದೇಶದೊಳಗೆ ಏನ್ ನಡೀಲಿಕ್ಕೆ ನಾವು ಹೆಂಗ ಸ್ವಾತಂತ್ರ್ಯವನ್ನ ತಗೊಂಡಿವಿ, ಎಷ್ಟು ಜನ ಅದಕ್ಕೆ ಬಲಿದಾನ ಕೊಟ್ರು, ಇವೆಲ್ಲ ನಾವು ಹುಡುಗರಿಗೆ ಹೇಳೋದ್ರಿಂದ ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ದೇಶಭಕ್ತಿ ಅನ್ನೋದು ಹುಟ್ಟುತ್ತದೆ. ಆಮೇಲೆ ಅವ್ರು ನೀವು ಹೇಳೋದ್ಕಿಂತ ಮೊದಲನೇ ಅವರು ಆಚರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗ ಈಗ ಇನ್ನೊಂದ್ ಏನಾಗಿದೆ, 15th ಆಗಸ್ಟ್ ಅಥವಾ 26 ಜನವರಿ ಬಂತಂದ್ರ ಅದು ಅಷ್ಟಕ್ಕೆ ನಾವು ಸೀಮಿತ ಆಗಿರ್ತೇವೆ ಮೋಸ್ಟ್ಲಿ. ಯಾಕಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಅನ್ಕೊಂಡ್ರೆ ಒಂದ್ ಸೂಟಿಪ ಇವತ್ತ ಸಾಕು ನಾವು ಮನೆಗೆ ಇದ್ಬಿಡುನು ಅಂತ ಹೇಳಿ ಜನ ವಿಚಾರ ಮಾಡ್ತಾರೆ. ಸೊ ಅದರ ಬಗ್ಗೆ ನಾವು ಹಂಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಟೈಮ್ನಾಗ ಏನ ಈಗ ಈ ಸೂಟಿ ಅದ ಅಂತ ಹೇಳಿ ನಾವು ತಿಳ್ಕೊಂಡು ಅದನ್ನ ಮಾಡಿದ್ರೆ ಈಗ ಹಂಗೆ ಅದನ್ನು ಒಂದ್ ಸೂಟಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ ಆ ಟೈಪ್ ನಾವು ಇವತ್ತು ಮಾಡಬಾರ್ದು. ಅದಕ್ಕೆ ಅವತ್ತಿಂದ ಏನ್ ಹಿಸ್ಟ್ರಿ ಇರ್ತದೆ ಅದನ್ನ ಕೇಳಿ, ಅಥವಾ ಈಗೇನಾಗ್ತದೆ ಟೈಪ್ ಒಂದಿನ 15th ಆಗಸ್ಟ್ ಮುಗಿತು, ಒಂದ್ ಸ್ವಲ್ಪ ವಾಟ್ಸಪ್ ಸ್ಟೇಟಸ್ ಇಟ್ಬಿಡುನು, ಆಮೇಲೆ ಫೇಸ್ಬುಕ್ ನಾಗ ಒಂದ್ ಪೋಸ್ಟ್ ಮಾಡ್ಬಿಡುನು, ಸಾಕು ಮುಗೀತು. ಮುಂದಿನ ಮತ್ತೆ 26 ಜನವರಿ ತನ ಮುಂದಿನ ಫೆಸ್ಟಿವಲ್ ಬರೋ ತನ ನಾವು ನೋಡೋಣ ಅಂತ ಹೇಳ್ತೇವೆ. ಸೊ ಈ ಟೈಪ್ ನಾವು ಏನದ ಡೆವಲಪ್ಮೆಂಟ್ ಹುಡುಗರಿಗೆ ನಾವು ಕಲಿಸ್ಬಾರ್ದು. ಸೊ ಇದನ್ನ ನಾವು ಪ್ರಾಕ್ಟೀಸ್ ಬಿಟ್ಟು ದೇಶಭಕ್ತಿ ಅಂದ್ರೆ ಅವರಿಗೆ ಏನದ, ದೇಶಕ್ಕೋಸ್ಕರ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಯಾರು ನಮಗ್ ಹೋರಾಡ್ಯಾರ ಅವ್ರ ಬಗ್ಗೆ ಕಥೆ ಹೇಳೋದು, ಅಥವಾ ಚಂದ್ರಗುಪ್ತ ಮೌರ್ಯ ಅಂತವ್ರು, ರಾಜರು, ಚಾಣಕ್ಯ ಅಂತವ್ರು, ಮಹಾರಾಣಾ ಪ್ರತಾಪ್ ಅಂತವ್ರು, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತವ್ರು, ಮಂಗಲ್ ಪಾಂಡೆ ಅಂತವ್ರು, ಸ್ವಾತಂತ್ರ್ಯ ಫಸ್ಟ್ 1857 ಒಳಗ ಫಸ್ಟ್ ಫ್ರೀಡಮ್ ಫೈಟರ್ ಮಂಗಲ್ ಪಾಂಡೆ ಅಂತವ್ರೆಲ್ಲ ಹಿಸ್ಟ್ರಿ ಹೇಳೋದ್ರಿಂದ ಅವರಿಗೆ ಮನಸ್ಸಿನೊಳಗ ಒಂದು ದೇಶಭಕ್ತಿ ಅನ್ನೋದು ಹುಟ್ಟುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಇನ್ಸ್ಟೆನ್ಸ್ ಹೇಳ್ಬೇಕಂತ ಹೇಳಿ ನಮ್ಗೆ ಈಗ ನೆನಪಾಗ್ಲಿರ್ತದ. ಶಾಖ, ಈಗ ಮಧ್ವ ಶಾಖ ಅನ್ನೋದು ಏನೋ ಒಂದು ಕಾನ್ಸೆಪ್ಟ್ ಆಕ್ಚುಲಿ ನಮ್ಗೆ ಅನಿಲ್ ಸರ್ ಅವ್ರು ಹೇಳಿದ್ರು, ನಾವು ಮೊದ್ಲು ಶಾಖ ಮಾಡ್ತಿದ್ವಿ, ಆ ಟೈಪ್ ಒಂದು ಕಾನ್ಸೆಪ್ಟ್ ಒಳಗೆ ನಾವು ಇದನ್ನ ಮಾಡ್ಲಿಕ್ಕೆ. ಸೊ ಅವಾಗ ನಾವು ಅಂದ್ರೆ 90s ನೆನಪಿರ್ಬೋದು, ನಾವು ಶಾಖಕ್ ಹೋದ ತಕ್ಷಣ ನಮ್ಗ ಇದೇ ಹೇಳ್ತಿದ್ವಿ, ವೀರ್ ಸಾವರ್ಕರ್ ಅಂದ್ರೆ ಯಾರು, ಭಗತ್ ಸಿಂಗ್ ಅಂದ್ರೆ ಯಾರು, ಚಂದ್ರಶೇಖರ್ ಆಜಾದ್ ಅಂದ್ರೆ ಯಾರು, ಇವೆಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಗೆ ಏನ್
ಅದು ಆ ಹಿಸ್ಟ್ರಿ ಒಳಗ್ ನಾವು ಹೋಗಿ ಏನ್ ಕಲ್ತೀವಿ ಇವತ್ತು ನಾವು ಒಂದು ದೇಶಭಕ್ತಿ ಅಥವಾ ರಾಷ್ಟ್ರ ಭಕ್ತರು ಅಂತ ಹೇಳಿ ನಾವು ಇವತ್ತಿಗೆ ನಮ್ಮ ಸೆಲ್ಫ್ ಪ್ರೌಡ್ ಅಂತ ಹೇಳಿ ಇಟ್ಕೋಬೋದ. ಸೊ ಅದನ್ನ ನಾವು ನಮ್ಮ ಹಾರ್ಟ್ ಒಳಗ್ ನಾವು ಕ್ಯಾರಿ ಮಾಡಿವಿ. ಸೊ ಅದು ಯಾಕಂತಂದ್ರೆ ನಾವು ಆ ಹುಡುಗರಿದ್ದಾಗ ಅದು ಇನ್ಕಲ್ಕೇಟ್ ಮಾಡೀವಿ ಅಂತ ಹೇಳಿ ನಮ್ಗ ಇವತ್ತಿನ ಟೈಮ್ ಒಳಗ ಇದನ್ನ ನಾವು ಕಲಿಸ್ಬೋದು ಅಂತ ಹೇಳಿ ನಂಗೆ ವಿಚಾರ. ಇನ್ನೊಂದೇನು, ನ್ಯಾಷನಲ್ ಮ್ಯೂಸಿಯಂಗೆ ಹುಡುಗರಿಗೆ ಕರ್ಕೊಂಡು ಹೋಗುದು ಅಥವಾ ಅದ್ರ ಬಗ್ಗೆ ನಾವು ಹೇಳೋದು. ಆಮೇಲೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ಏನ್ ನಾವು ನಮ್ಮ ಇಂಡಿಯಾನ ಕರಿತೀವಿ ಅದನ್ನ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಆಮೇಲೆ ನ್ಯಾಷನಲ್ ಸಿಂಬಲ್ ರೆಸ್ಪೆಕ್ಟ್ ಮಾಡೋದು ಹೇಳಿದ್ರೆ ನಿಮ್ಗೆ ಜಸ್ಟ್ ನ್ಯಾಷನಲ್ ಅಂತ ಒಂದು ಎಕ್ಸಾಂಪಲ್ ಕೊಡ್ಬೋದು ಹಂಗ. ಆಮೇಲೆ ಸರ್ವಿಸ್ ಟುವರ್ಡ್ಸ್ ಮಿಷನ್ ಅಂತ ಹೇಳಿ ಅವರಿಗೆ ಇನ್ಸ್ಪೈರ್ ಮಾಡೋದು. ಯಾಕಂದ್ರೆ ನಾವು ಸರ್ವಿಸ್ ಟುವರ್ಡ್ಸ್ ನೇಷನ್ ಯಾಕ ಅಂತ ಹೇಳಿದ್ರೆ ಈಗ ವೆನ್ಎವರ್ ನಾವು ಈಗ ಯಾವಾಗಾದ್ರೂ ಏನಾದ್ರೂ ನ್ಯಾಷನಲ್ ಕೆಲಾಮಿಟೀಸ್ ಬಂತು ಅಂತಂದ್ರೆ ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಬಂತಂದ್ರೆ ಯಾರು ಬರ್ತಾರೆ? ಡಿಫೆನ್ಸ್ ದವ್ರು ಬರ್ತಾರೆ ಆಬ್ವಿಯಸ್ಲಿ. ನಾವು ಇದಕ್ಕೆ ಪ್ರೌಡ್ ಅಂತ ಅನ್ಕೋಬಹುದು. ಸೊ ಅದಕ್ಕೆ ಆ ಟೈಮ್ನಾಗ ನಮ್ಗೆ ನೆನಪಾಗೋದು ಯಾರು? ಆರ್ಮಿ ಅಥವಾ DRF ಟೀಮ್ ಏನೋ. ಸೊ ಎಲ್ಲರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಜನ ಬೇಕು, ಆದ್ರೆ ಆ ಹೆಲ್ಪಿಗೆ ಹೋಗ್ಬೇಕನ್ನೋ ಒಂದು ಮೆಂಟಾಲಿಟಿ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಹುಡುಗರು ಈ ಸದ್ಯ ಏನಂತಾರ ಎಲ್ಲರೂ ಎಜುಕೇಶನ್ ಮಾಡಿ ಡಾಕ್ಟರ್, ಇಂಜಿನಿಯರ್ಸ್ ಅಥವಾ ಒಂದು ಬೇರೆ ಬೇರೆ ಇವೇ ಸೀಮಿತ ಆಗ್ಬಿಟ್ಟது. ಡಾಕ್ಟರ್ಸ್, ಇಂಜಿನಿಯರ್ಸ್ ಮೋಸ್ಟ್. ಸೊ ಯಾರು ತಮ್ಮ ಹುಡುಗರಿಗೆ ಸ್ವಲ್ಪ ಪ್ರಮೋಟ್ ಮಾಡಂಗಿಲ್ಲ. ಡಿಫೆನ್ಸ್ ಸೆಕ್ಟರಿಗೆ ನೀವು ಹೋಗ್ರಿ ಅಥವಾ ಏನ್ ಇಟ್ಕೋರಿ ಅಲ್ಲಿ ಹೋಗ್ಬೇಕಂತ. ನಾನ್ ಅಶ್ಯೂರೆನ್ಸ್ ಮಾಡ್ಕೊಡ್ತೀನಿ, ನೀವು ಹುಡುಗರಿಗೆ ಡಿಫೆನ್ಸ್ ಜಾಯ್ನ್ ಆಗ್ಲಿಕ್ಕೆ ನೀವು ಪ್ರೇರಣೆ ಮಾಡ್ರಿ, ಅದು ಚಲೋ ಅದ. ಆಮೇಲೆ ಒಂದು ದೇಶದೊಳಗ ಅದು ಒಂದ್ ಬೇರೆ ಒಂದು ಹೈ ಲೆವೆಲಿಗೆ ನಿಮ್ಗೆ ಒಂದು ಜಗತ್ತಿಗೆ ಅದು ಕರ್ಕೊಂಡು ಹೋಗ್ತದೆ. ಆಮೇಲೆ ಬೇರೆ ಏನಂತ 5 to 7 ಜಾಬ್ ಅಲ್ಲಾರದೆ ಅದು ಒಂದು ಎಕ್ಸ್ಪ್ಲೋರ್ ಮಾಡುವಂತ ಒಂದು ಜಾಬ್ ಆಗಿ ಏನು ಅದನ್ನ ನಾವು ಅನ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಂದ್ರೆ ಜನ ನೋಡ್ತೀರಿ ನೀವು ಒಂದ್ ಸ್ವಲ್ಪ 5 to 7 ಜಾಬ್ ಮಾಡಿ ಟ್ರೆಕ್ಕಿಂಗ್ ಹೋಗುನು ಅಥವಾ ನಾವು ಒಂದು ರಿವರ್ ರಾಫ್ಟಿಂಗ್ ಮಾಡೋನು, ಆ ಟೈಪ್ ಇವೆಲ್ಲ ನಾವು ಇದು ಮಾಡ್ತೀವಿ. ಸೊ ಅದ್ರ ಟೈಪ್ ನಾವು ಅದನ್ನ ಬಿಟ್ಟು ಬೇರೆ ಇದು ಒಂದು ಡಿಫೆನ್ಸ್ ಲೈಫ್ ಅಂತಂದ್ರೆ ಒಂದು ಫುಲ್ ಒಂದು ಅಡ್ವೆಂಚರ್ ಇದ್ದಾನೆ. ಸೊ ಅದಕ್ಕೆ ನಾವು ಹುಡುಗರಿಗೆ ಯಾವತ್ತು ಪ್ರಮೋಟ್ ಮಾಡ್ರಿ ಸ್ವಲ್ಪ ನಾವು ಡಿಫೆನ್ಸ್ ಜಾಯ್ನ್ ಆಗಿ ನಾನು ಹೇಳ್ತೀನಿ. ಇನ್ನೊಂದು ಏನೇನು ಅಪರ್ಚುನಿಟೀಸ್ ನಾವು ಇದ್ರೊಳಗ ನೋಡ್ಬೋದು ಅಂತ ಹೇಳಿ ನಾ ಹೇಳ್ತೇನೆ. Defense provides you and to be an outstanding quality of a person with defense discipline, punctuality, aura. To be in a defense team and a type of work other than in ITBT sector for civil life, which it is, as I say, it's not a 7 to 5 job. It is a different type of challenges, that is climatic zone or war place. Traveling towards the length and breadth of the country itself provides you an opportunity here. ನೀವು ಇನ್ನೊಂದು ಕ್ವಶನ್ ಬರ್ತದೆ, ಈಗ ಹೆಂಗ್ ಜಾಯ್ನ್ ಆಗ್ಬೋದು ಅಥವಾ ನಾವು ಏನ್ ಹೇಳ್ಬೋದು? ಫಸ್ಟ್ಲಿ ನಿಮ್ಗ ಡಿಫೆನ್ಸ್ ಸೆಕ್ಟರ್ಸ್ ಒಳಗ 2 ಟೈಪ್ ಆಫ್ ನಿಮ್ಗ ಫೋರ್ಸಸ್ ನೋಡ್ಬೋದು. ಒಂದು ಆರ್ಮ್ಡ್ ಫೋರ್ಸಸ್ ಮತ್ತೆ ಪ್ಯಾರಾಮಿಲಿಟರಿ ಫೋರ್ಸಸ್. Armed forces is nothing but Army, Navy, and Air Force. These are called as armed forces. And BSF, CISF, and CRPF, this type of paramilitary forces is called segregation, paramilitary forces. So now mainly defense forces, armed forces, Army, Navy, Air Force on the branches ಅಥವಾ ಹೇಗೆ ಕ್ವಾಲಿಫಿಕೇಶನ್ ಏನ್ ಬೇಕು, ಅದರ ಸೆಗ್ರಿಗೇಷನ್ ಏನಿರುತ್ತೆ ಅನ್ನೋದು ನಾವು ಫೋಕಸ್ ಮಾಡ್ಕೊಂಡಿರ್ತೀವಿ. ಮೇನ್ಲಿ ಆರ್ಮ್ಡ್ ಫೋರ್ಸಸ್ ಒಳಗೆ ನೀವು 3 ಬ್ರಾಂಚಸ್ ನೋಡ್ಬೋದು. ಒಂದು ಫ್ಲೈಯಿಂಗ್, ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್. ಆಮೇಲೆ ಒಂದು ಮೆಡಿಕಲ್ ಅಂತ ಇರ್ತದೆ, ಅದು MNS ಅಂತ ಜಾಯ್ನ್ ಆಗ್ಬೋದು ಫಾರ್ ವುಮೆನ್ಸ್ ಎಸ್ಪೆಷಲಿ. ಈಗ ಫ್ಲೈಯಿಂಗ್ ಬ್ರಾಂಚಸ್ ಒಳಗೆ ಏನೇನು ನೋಡ್ದು, ಒಂದು ಪೈಲಟ್ಸ್ ಇರ್ತವೆ, ನೇವಿಗೇಷನ್ಸ್, ಸಿಗ್ನಲ್ಸ್, ದೋಸ್ ಹೂ ಆರ್ ಅಸಿಸ್ಟ್ ಇನ್ ಫ್ಲೈಯಿಂಗ್ಸ್. ಅದು ಅದ್ರೊಳಗೆ ನಾವು ಸೆಗ್ರಿಗೇಟ್ ಮಾಡ್ತೀವಿ, ಪೈಲಟ್ಸ್, ನೇವಿಗೇಟರ್ಸ್, ಸಿಗ್ನಲ್ಸ್. ಹಾಗೆ ಟೆಕ್ನಿಕಲ್ ಟರ್ಮ್ ಒಳಗ ಈಗ ಇಂಜಿನಿಯರಿಂಗ್ ಆಫೀಸರ್ಸ್ ಅಂತ ಹೇಳಿ ನಾವೇನು ಕರಿತೀವಿ, ಅವರು ಟೆಕ್ನಿಕಲ್ ಸ್ಟ್ರೀಮ್ ಒಳಗೆ ಹೋಗ್ತಾರೆ. ಅಂಡ್ ನಾನ್ ಟೆಕ್ನಿಕಲ್ಸ್ ಒಳಗೆ ಅಕೌಂಟ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಏನ್ ಬರ್ತಾರೆ, ಇವರು ಮೇನ್ಲಿ ಈ 3 ಸ್ಟ್ರೀಮ್ ಒಳಗೆ ಇರ್ತಾರೆ. ಅಗೇನ್ ಇವ್ರಿಗೆ ಏನ್ ಕ್ವಾಲಿಫಿಕೇಶನ್ಸ್ ಬೇಕು ಅಂತ ಹೇಳಿದಾಗ, ಫ್ಲೈಯಿಂಗ್ ಬ್ರಾಂಚಸ್ ಒಳಗೆ ಹೋಗ್ಬೇಕಂತಂದ್ರೆ ನೀವು ಒಂದು NDA ಥ್ರೂ ಜಾಯ್ನ್ ಆಗ್ಬೋದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ.
ಆಮೇಲೆ CDS ಥ್ರೂ ಜಾಯ್ನ್ ಆಗುತ್ತೆ. NDA ಏನದ 10+2 ಮಾಡಿ ಅದಕ್ಕೆ NDA ಎಕ್ಸಾಮ್ ಬರೆದು ಅದಕ್ಕೆ ಕ್ವಾಲಿಫೈ ಆಗ್ತೀರಿ. ಅದನ್ನ ಕ್ವಾಲಿಫೈ ಆಗಿಂದ 4 years ಆಫ್ ನಿಮ್ದು ಟ್ರೈನಿಂಗ್ ಇರ್ತದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಒಳಗೆ. ಆಫ್ಟರ್ ದಟ್ ನೀವು ಚೂಸ್ ಮಾಡ್ಬೋದು ಆರ್ಮಿ, ನೇವಿ, ಏರ್ಫೋರ್ಸ್, ಪ್ರೈಸ್ ಸರ್ವಿಸಸ್ ಅನ್ನ ಯಾವ್ದಾದ್ರು ಒಂದು ಸ್ಟ್ರೀಮ್ ಒಳಗೆ ನೀವು ನೆಕ್ಸ್ಟ್ ಕ್ವಾಲಿಫಿಕೇಶನ್ಸ್ ಆಯ್ತು. ಆಮೇಲೆ ಇನ್ನೊಂದೇನಂದ್ರ ಈಗ ಒಂದು NDA ಆಯ್ತು, ಇನ್ನೊಂದು CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಅಂತ ಹೇಳಿ ಒಂದು ಎಕ್ಸಾಮ್ ಬರುತ್ತೆ. ಅದ್ರೊಳಗೆ ನೀವು BE ಮಾಡಿ ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಏನ್ ಆಫೀಸರ್ಸ್ ಇರ್ತಾರ ಅಥವಾ ಮೆನ್ಸ್ ಇರ್ತಾರ, ಅವ್ರು ಇದನ್ನ ಆಪ್ಟ್ ಮಾಡ್ಕೋಬಹುದು. ಈಗ ಕೆಲವು ಜನ ಏನಾಗ್ತದೆ, NDA ಒಳಗೆ ನಮ್ಗೆ ಗೊತ್ತಿರಂಗಿಲ್ಲ, ಸ್ವಲ್ಪ 10+2 ಆಗಿಂದ ಸ್ವಲ್ಪ ಮೆಚುರಿಟಿ ಬರ್ತದೆ, ಇಲ್ಪ ನಾವು ದೇಶ ಸೇವೆ ಮಾಡ್ಬೇಕಪ್ಪ, ಡಿಫೆನ್ಸ್ ಫೋರ್ಸ್ ಜಾಯ್ನ್ ಆಗ್ಬೇಕು ಅಂತ ಹೇಳಿ ನಮ್ಗೊಂದ್ ಸ್ವಲ್ಪ ತಲೆಗೆ ಬಂದಾಗ, ಬಟ್ ನಾವು ತಿಳ್ಕೊಬಾರ್ದು ನಮ್ದು ಇಲ್ಲ ನಮ್ಮ ಪೋಸ್ಟ್ ಏನ್ ಬರೋದು. ಸೊ ಅಂಥವ್ರು ನೀವು CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ ಬರೋದು, ಅದ್ರೊಳಗ ನೀವು ಜಾಯ್ನ್ ಆಗಿ ಅದ್ರೊಳಗೂ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಬ್ರಾಂಚಸ್ ಬರ್ತಾವು. ಅದ್ರೊಳಗೆ ನೀವು ಜಾಯ್ನ್ ಆಗಿ ನಿಮ್ಮ ಸರ್ವಿಸಸ್ ಕೊಡ್ಬೋದು. ಫಾರ್ ಮೆನ್ಸ್ ಇನ್ ಸೋಲ್ಜರ್ಸ್ ಅಥವಾ ಇದನ್ನು 10+2 ಮಾಡಿ ಬಂದು ನಾವು ಮುಂದೆ ನಮ್ಗೆ ಅಷ್ಟು ಏನಂತಾರೆ ಎಕನಾಮಿಕಲಿ ನಾವು ಸ್ಟ್ರಾಂಗ್ ಇಲ್ಲ, ನಾವು ಈಗ ಒಂದ್ ಅಥವಾ ಈಗ ಅಗ್ನಿವೀರ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಸೊ 4 years we serve as a soldiers and afterwards if it is okay then we'll serve forward or we'll exit from there. ಆ ಟೈಪ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಪ್ರೊವೈಡಿಂಗ್ ಎವ್ರಿ ಒನ್ ಅಪರ್ಚುನಿಟೀಸ್, ಫಾರ್ ಏಜ್ ಒಳಗೆ ಒಂದು ಅಪರ್ಚುನಿಟೀಸ್ ನಿಮ್ಗೆ ಸಿಗ್ತದೆ. ಸೊ ಅದನ್ನು ನೀವು ಜಾಯ್ನ್ ಆಗ್ಬೋದು. ಅದು 10+2 ಆಗಿಂದ ಅವ್ರು ಜಾಯ್ನ್ ಆಗ್ಬೋದು. ಅದು ಒಂದು ಶೆಡ್ಯೂಲ್ ಟೆಸ್ಟ್ ಇರ್ತದೆ, ಅದನ್ನ ಪಾಸ್ ಆಗಿಂದ ಅವ್ರು ನಿಮ್ಗೆ ಒಂದು ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಟೆಸ್ಟ್ ಅದೆಲ್ಲ ಗೋತ್ರು ಆಗಿ ನೀವು ಅದನ್ನ ಜಾಯ್ನ್ ಆಗುತ್ತೆ. ಸೇಮ್ ಅದಕ್ಕೂ STM ಶೆಡ್ಯೂಲ್ ಟೆಸ್ಟ್ ಅಂತ ಹೇಳಿ ಕಂಡಕ್ಟ್ ಮಾಡ್ತಾರೆ. ಸೊ ಆ ಥ್ರೂ ನೀವು ಒಳಗೆ ಜಾಯ್ನ್ ಆಗ್ತೀವಿ. ಈಗ ಇನ್ನೊಂದು ನಾವು ಒಂದು ಮಾಧ್ಯಮ ಕಮ್ಯುನಿಟಿ ಒಳಗೆ ನಾವು ನೋಡ್ತೀವಿ, ಆಲ್ಮೋಸ್ಟ್ ಒಂದು ಹಾರ್ಡ್ಲಿ ಅಂದ್ರೆ ಬೆರಳೆಣಿಕೆಯಷ್ಟು ಜನ ಈಗ ನಂದು ಒಂದು 10-12 years ಒಳಗೆ ನಾವು ನೋಡಿದೀವಿ. ಯಾಕಂತಂದ್ರ ಸ್ವಲ್ಪ ನಾವು ಪ್ರಿಫರ್ ಮಾಡಂಗಿಲ್ಲ ಈಗ ಡಿಫೆನ್ಸ್ ಹೋಗೋಣ ಅಥವಾ ನಾವು, ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ನಮ್ಮ ಸೌತ್ ಕಡೆ ಬಂದ್ರೆ ಸ್ವಲ್ಪ ಎಜುಕೇಶನ್ ಡಿಫೆನ್ಸ್ ಬಗ್ಗೆ ಸ್ವಲ್ಪ ಕಡಿಮೆ. ಸೊ ಅದಕ್ಕೆ ಆ ಟೈಪ್ ಏನ್ ಒಂದು ಮೆಂಟಾಲಿಟಿ ಇರ್ತದೆ. ಆಮೇಲೆ ಇನ್ನೊಂದ್ ಏನಿರ್ತದ, ಮಕ್ಕಳು ದೂರ ಹೋಗ್ತಾರ ಅಥವಾ ಅವರಿಗೆ ನಾವು ಬಹಳ ದೂರ ಆಗ್ಬಿಡ್ತೀವಿ ಅಥವಾ ಅಲ್ಲಿ ದುಶ್ಚಟಗಳು ಕಲಿತಾರ ಅಂತ ಹೇಳಿ ಒಂದ್ ಸ್ವಲ್ಪ ನಂಗ ಕೆಲವೊಂದಿಷ್ಟು ಜನ ಹೇಳಿದ ಬಗ್ಗೆ ಒಂದು ಇದು. ಆದ್ರೆ ನಾ ಹೇಳ್ತೀನಿ 12 years ಆಯ್ತು ಅಥವಾ ಅಂತ ಏನೋ ಅಂತ ಏನೋ ಒಂದು ಯಾರು ಫೋರ್ಸ್ ಮಾಡಂಗಿಲ್ಲ ನಿಮ್ದು ಅದೇನೋ ಮಾಡಂತ ಹೇಳಿ, ಅಥವಾ ನಾನ್ ವೆಜ್ ಆಯ್ತು ಇದು ಆಯ್ತು ಅಂತ ಹೇಳಿ. ಸೊ ಅದೊಂದು ಡಿಸ್ಬಿಲೀಫ್ ಬಿಟ್ಟು ನಾವು ಫ್ರೀ ಆಗ್ಬೋದು ಜಾಯಿನ್ ಆಗ್ಲಿಕ್ಕೆ ಡಿಫೆನ್ಸ್. ಆಮೇಲೆ ಈಗ ಒಂದು ಈ ಸೆನ್ಸ್ ಆಫ್ ಏನ್ ಕೊಡ್ತದೆ, ನೀವು ಒಂದು ಸೆನ್ಸ್ ಆಫ್ ಪ್ರೈಡ್ ಕೊಡ್ತದೆ ನಿಮ್ಗೆ ಸರ್ವಿಸ್ ಮಾಡ್ಲಿಕ್ಕೆ. ಸೊ ಯಾವತ್ತು ನಾವು ಇನ್ನೊಂದು ಏನಾದ ಬ್ರಾಹ್ಮಣರು ಅಂದ್ರ ಸ್ವಲ್ಪ ಇಲ್ಲ ನಾವ್ ಎಂತದಕ್ಕೆಲ್ಲ ಆಗಿಲ್ಲ, ನಮ್ದು ಅಷ್ಟು ಬಾಡಿ ಅಥವಾ ನಮ್ದು ಅದಕ್ಕೆ ಸಸ್ಟೈನ್ ಮಾಡಂಗಿಲ್ಲ ಅಂತ ಹೇಳಿ ತಿಳ್ಕೊತೀವಿ. ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಈಗ ಯಾರು ನಾವು ಕನ್ವೆನ್ಷನಲ್ ವಾರ್ಸ್ ಅಥವಾ ಏನ್ ಹಿಂದ್ ಆಗ್ತಿತ್ತು ಆ ಟೈಪ್ ಯಾರು ಈಗ ವಾರ್ಸ್ ಅಂತೂ ಬಹಳ ಕಡಿಮೆ ನೋಡ್ತೀವಿ ನಾವು. ಯಾಕಂದ್ರೆ 1999 ಇಟ್ಸ್ ವೇ ಫಾರ್ ಬಿಯಾಂಡ್. ಈಗ ನಾವು 24 ಒಳಗೆ ನಡಿಲಿಕ್ಕೆ ಆ ಟೈಪ್ ಆಗೋದು ಕಡಿಮೆ. ಮೆಂಟಲಿ ಈಗ ಸ್ಟ್ರಾಂಗ್ ಪರ್ಸನ್ಸ್ ಅಥವಾ ಮೆಂಟಲಿ ಏಬಲ್ಡ್ ಪರ್ಸನ್ಸ್ ಏನಿದ್ದಾರೆ ಈಗ ಬಹಳ ನೆಸೆಸಿಟಿ ಅದ, ನೀಡ್ ಅದ. ಸೊ ಅದಕ್ಕೆ ಕೇವಲ ಬೇರೆ ಮಂದಿಗೆ ಅಷ್ಟೇ ಅದ, ನಮ್ಗ ಬ್ರಾಹ್ಮಣ ಮಂದಿಗೆ ಇಲ್ಲ ಅಂತ ಹೇಳಿ ತಿಳ್ಕೊಬಾರ್ದು. ಎಲ್ಲರೂ ಸ್ವಲ್ಪ ಮುಂದ್ ಬರ್ಬೇಕು ಡಿಫೆನ್ಸ್ ಜಾಯಿನ್ ಆಗ್ಲಿಕ್ಕೆ ಅನ್ನೋದು ಒಂದು ಆಶಯ. ಆಮೇಲೆ ನಾ ತುಂಬಾ ಏನೋ ಸ್ವಲ್ಪ ಹಿಂಗೆ ಡೇಸ್ ಹೋದಂಗ ಯಾರು ನಿಮ್ಮ ಆಸ್ಪಾಸ್ ಇರ್ತಾರ ಅವ್ರಿಗೆ ಎಜುಕೇಟ್ ಮಾಡ್ರಿ ಡಿಫೆನ್ಸ್ ಜಾಯಿನ್ ಆಗ್ಲಿಕ್ಕೆ. ಅಥವಾ ಏನಾದ್ರು ಹೆಲ್ಪ್ ಬೇಕಿತ್ತಂದ್ರ ನೀವು ಅದನ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅಥವಾ ನನ್ನ ಕೈಲಿ ಏನಾಗ್ತದೆ ಅಷ್ಟು ನಾನು ಪ್ರೊವೈಡ್ ಮಾಡ್ಲಿಕ್ಕೆ ಅವ್ರು ಏನಂತಾರೆ ಹೆಲ್ಪ್ ಮಾಡ್ತೀನಿ ಅಂತ. ಕೊನೆಯದಾಗಿ ಒಂದು ಶ್ಲೋಕವನ್ನ ನೋಡ್ಬೋದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಮಾತಾ ಮತ್ತು ಮಾತೃಭೂಮಿಗೆ ಇಂತ ದೊಡ್ಡದಾದ ಮತ್ತೊಂದು ಏನೂ ಇಲ್ಲ ಅಂತ ಹೇಳಿ ಶಾಸ್ತ್ರ ಮೊದಲಿನಿಂದ ನೋಡ್ತೀವಿ. ಮಾತೃ ಅಂದ್ರೆ ತಾಯಿ ನೋಡ್ಲಿಕ್ಕೆ ನೀವು ಇರ್ತೀರಿ ಅಥವಾ ಒಬ್ರಿಗಿಂತ ಇನ್ನೊಬ್ರು ಮಕ್ಕಳು ಇರ್ತಾರೆ. ಸೊ ಇಬ್ರು ಮಕ್ಕಳನ್ನು ತಾಯಿ ಮತ್ತೆ ಮಾತೃಭೂಮಿ ಎರಡು ಒಂದೇ ಅಂತ ಹೇಳಿ ತಿಳ್ಕೊಂಡು ನಾವು ನಮ್ಮ ಏನಂತ ಡಿಫೆನ್ಸ್ ಫೋರ್ಸಸ್ ಜಾಯಿನ್ ಆಗಿ
ಮಾತೃಭೂಮಿ ಮತ್ತು ಮಾತೃ ಇಬ್ಬರಿಗೂ ಸೇವೆ ಮಾಡ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇದೊಂದು ಅಪೋರ್ಚುನಿಟಿ ಕೊಟ್ಟಂತ ಅನಿಲ್ ಸರ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದೆ ಇನ್ನೊಂದು ನಂಗೆ ಅಪೋರ್ಚುನಿಟಿ ಸಿಕ್ಕಾಗ ಮತ್ತೆ ಇನ್ನೊಂದು ಇದ್ರ ಬಗ್ಗೆ ವೈಡರ್ ಕಾನ್ಸೆಪ್ಟ್ ಒಳಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. Thank you, sir. Thank you, Pawan sir, for such a concluding stuff. That's Janani Janma Bhumishcha Sargada Bhigariyasi. So that's a wonderful session from Pawan Deshpande sir. Now we'll go to the ending prayer. Varuni or Anaga can start. Yeah, Anaga can start. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ Hari Hari Sarvottama, Sarvottama, Vayu Jivottama. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ Sriman Madhvamate Hari Parataraha Satyam Jagat Tattvato. ಇನ್ನ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತ Bhinna ಜೀವಗಣ Hare ಹರೇರಂತರ ಜೋತ್ಸಭಾವಂಗತ ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಷ್ಟ ತತ್ಸಾಧನಂ ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ ಹೆಕ್ಷಾದಿತ್ರಯಂ ಪ್ರಮಾಣ ಅಖಿಲ Vedyo Harihi. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ಹರಿ ಸರ್ವೋತ್ತಮ Vayu ವಾಯು Jivottama. ಜೀವೋತ್ತಮ. Thanks.